It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ತ್ರಿಲೋಕವಾಸಿನಿ ತುಳಜಾ ಭವಾನಿ ತ್ರಿರೂಪಧಾರಿಣಿ. ಶ್ರೀ ತುಳಜಾ ಭವಾನಿ ದೇವಸ್ಥಾನದ 16ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಗಣತಿ ಪ್ರಾರಂಭ. ಗಣತಿದಾರರಿಗೆ ಕಿಟ್ ವಿತರಣೆ, ಸಮರ್ಪಕ ಮಾಹಿತಿ ಸಂಗ್ರಹಿಸಿ ತಹಶೀಲ್ದಾರ್ ಸುರೇಶ್ ವರ್ಮಾ. ನಗರದಲ್ಲಿ ಮತ್ತೊಂದು ಮಾಲ್ ಪ್ರಾರಂಭ. ಸಿಎಂಆರ್ ಜನರ ಆಶಯಗಳನ್ನ ಈಡೇರಿಸಲಿ, ನಟಿ ಸಪ್ತಮಿ ಗೌಡ. ಜಿಎಸ್ಟಿ ದರ ಇಳಿಕೆ, ಬಿಜೆಪಿಯಿಂದ ನರೇಂದ್ರ ಮೋದಿಗೆ ಅಭಿನಂದನೆ, ಸಿಹಿ ಹಂಚಿ ಆಚರಣೆ, ಜನಪರವಾದ ನಿಲುವು ಡಾಕ್ಟರ್ ಶಿವರಾಜ್ ಪಾಟೀಲ್. ರೈಸ್ ಶೋ ಆಫ್ ಅಶೋಕ ಚಿತ್ರ ಆಡಿಯೋ ಬಿಡುಗಡೆ, ಚಿತ್ರದಲ್ಲಿ ನಟನೆ ಖುಷಿ ನೀಡಿದೆ ಸಪ್ತಮಿ ಗೌಡ. ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಯಾದವ್ ಸಮಾಜದ ಎಲ್ಲರೂ ಗೊಲ್ಲ ಎಂದು ಬರೆಯಿಸಿ ಶಿವಕುಮಾರ್ ಯಾದವ್. ದೇವದುರ್ಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಸ್ಥಾಪನೆ 2 ವರ್ಷದಿಂದ ಬಾಕಿ. ಗುತ್ತಿಗೆದಾರರಿಗೆ ಪೂರ್ಣ ಹಣ ಪಾವತಿಸಿದ ಪುರಸಭೆ ಅಧಿಕಾರಿಗಳ ವಿರುದ್ಧ ಕ್ರಮವಾಗಲಿ ಅಳ್ಳಪ್ಪ ಅಮರಾಪುರ್. ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ನಾಯಕ ಎಂದು ಬರೆಯಿಸಿ ರಘುವೀರ್ ನಾಯಕ್. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಿಐಟಿಯು ಪ್ರತಿಭಟನೆ, ಸರ್ವೆ ಕಾರ್ಯಗಳಿಂದ ಮುಕ್ತಿಗೊಳಿಸಲು ಆಗ್ರಹ. ಮತ್ತು ಮಗ್ದಾಲ್ಪೇಟ್ ಚೌಡೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವಕ್ಕೆ ಚಾಲನೆ. ರಾಜ್ಯಾದ್ಯಂತ ಏಕಕಾಲಕ್ಕೆ ಸಮೀಕ್ಷೆ ಆರಂಭವಾಗುತ್ತಿದೆ. ತಾಲೂಕಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಲಾದ ಸ್ಥಳಗಳಿಗೆ ತೆರಳಿ ಗಣತಿ ಪ್ರಾರಂಭಿಸಬೇಕು. ಸರ್ಕಾರಿ ನೌಕರರಾಗಿ ನಿರ್ಭಯವಾಗಿ ಸಮೀಕ್ಷೆ ನಡೆಸಬೇಕು ಎಂದು ತಹಶೀಲ್ದಾರ್ ಸುರೇಶ್ ವರ್ಮಾ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ರಾಯಚೂರು ತಾಲೂಕು ವ್ಯಾಪ್ತಿಯ ಸಮೀಕ್ಷೆಗೆ ಚಾಲನೆ ನೀಡಿ ಮಾತನಾಡಿದರು. ಸಮೀಕ್ಷೆಗೆ ಸಂಬಂಧಿಸಿದಂತೆ ತಹಶೀಲ್ದಾರ್ ಕಚೇರಿಯಲ್ಲಿ ವಾರ್ ರೂಮ್ ಸ್ಥಾಪಿಸಲಾಗಿದೆ. ತೊಂದರೆಗಳು ಸಮಸ್ಯೆಗಳಾದಲ್ಲಿ ತಕ್ಷಣ ಕರೆ ಮಾಡಿ ತಿಳಿಸಬೇಕು. ಗಣತಿದಾರರು ಹಬ್ಬ ಹರಿದಿನಗಳನ್ನ ಬಿಟ್ಟು ಕೆಲಸಕ್ಕೆ ಬರುತ್ತಿದ್ದಾರೆ. ಸಾರ್ವಜನಿಕರು ಗೌರವಯುತವಾಗಿ ಮಾಹಿತಿಯನ್ನು ಒದಗಿಸಬೇಕು. ಆಶಾಗಳು ಮನೆ ಮನೆಗೆ ಭೇಟಿ ನೀಡುತ್ತಾರೆ. ಸಮೀಕ್ಷೆ ಮುಗಿಸಿ ತಾಲೂಕಿಗೆ ಒಳ್ಳೆಯ ಹೆಸರು ತರಬೇಕು ಎಂದರು. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ 2025ಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಗೌರವವನ್ನು ಸೂಚಿಸಿದ್ದಾರೆ. ನಮ್ಮ ಮಾರ್ಗದರ್ಶಕರಾಗಿರುವಂಥ ತಾಲೂಕು ದಂಡಾಧಿಕಾರಿಗಳು ನಮ್ಮನ್ನೆಲ್ಲ ಉರಿದುಂಬಿಸಿ ಎಲ್ಲ ಸೆಟ್ ಮಾಡಿಬಿಟ್ಟಾರ. ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ಸಮೀಕ್ಷೆಯನ್ನ ಕೈಗೊಳ್ಳುತ್ತಾ ಇದೆ. ಇದೊಂದು ನಮ್ಮ ವಿಶೇಷತೆ ಏನು ಅಂತಂದ್ರೆ, ಯಾವುದೂ ಕೂಡ ತೊಂದರೆ ಮಾಡಲಾರ್ದಂಗೆ ಎಲ್ಲದನ್ನು ನಾವು ಯಶಸ್ವಿ ಮಾಡ್ತೀವಿ ಅನ್ನೋ ಭರವಸೆಯೊಂದಿಗೆ ನಾನು ಎಲ್ಲರಿಗೆ ಶುಭ ಕೋರಿ, ಸಮೀಕ್ಷೆಯಲ್ಲಿ ಯಾವುದೇ ತೊಂದರೆ ಆದರೆ ನಿಮಗೆ ಅದನ್ನ ಎಲ್ಲ ಬಗೆಹರಿಸಲಿಕ್ಕೆ ಎಲ್ಲರೂ ಕ್ಯಾಪ್ ಮತ್ತು ಕೈಪಿಡಿಯನ್ನು ಧರಿಸಿಕೊಳ್ಳುವ ಮುಖಾಂತರ ಈ ಒಂದು ಪ್ರಕ್ರಿಯೆಯಲ್ಲಿ ತಾವು ಪಾಲ್ಗೊಳ್ಳಬೇಕಂತ ಕೇಳ್ಕೊತಾ ಇದ್ದೀವಿ. ದಯಮಾಡಿ ಇದ್ದವರೆಲ್ಲ ಹೊರಗಡೆ ಬನ್ನಿ ಪ್ಲೀಸ್. ಮೇಲೆ ಕೂಡ ಅವಕಾಶ ಇದೆ, ಬಾಲ್ಕನಿಯಲ್ಲಿ ಕೂಡ ತುಂಬ ಅವಕಾಶ ಇದೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇವತ್ತು ಅಧಿಕೃತವಾಗಿ ನಮ್ಮ ಗಣತಿದಾರರು ಆಯಾ ಮನೆಗಳಿಗೆ ತೆರಳಿ ಗಣತಿ ಕಾರ್ಯಗಳನ್ನ ತರುತ್ತಿದ್ದಾರೆ. ಇವತ್ತು ನಮ್ಮ ರಾಯಚೂರು ತಾಲೂಕಿಗೆ ಸಂಬಂಧಪಟ್ಟಂತೆ ಎಲ್ಲ ಗಣತಿದಾರರು ಇವತ್ತು ಆಯಾ ಪ್ರದೇಶಕ್ಕೆ ತಮಗೆ ನಿಗದಿಪಡಿಸಿದ ಪ್ರದೇಶಕ್ಕೆ ಗಣತಿ ಕಾರ್ಯನ ಪ್ರಾರಂಭಿಸಬೇಕು. ತಮಗೇನು ಈಗಾಗಲೇ ನಾವು ಹೇಳಿದಂಗೆ ವ್ಯಾಪಕ ಪ್ರಚಾರ ಮಾಡಿದೆವು. ಜೊತೆಗೆ ನಿಮಗೆ ಮೇಲ್ವಿಚಾರಕರನ್ನ ನೇಮಕ ಮಾಡಿದೆವು. ಜೊತೆಗೆ ಏನಾದರೂ ತಾಂತ್ರಿಕ ಸಮಸ್ಯೆ ಇತ್ತಂದ್ರೆ ಆ್ಯಪ್ನಲ್ಲಿ ಅಥವಾ ಏನಾದರೂ ಸಾಮಾಜಿಕ ಬೇರೆ ಬೇರೆ ಕಡೆಯಲ್ಲಿ ಏನಾದರೂ ತೊಂದರೆ ಉಂಟಾದಲ್ಲಿ ಒಂದು ವಾರ್ ರೂಮ್ ಮಾಡಿದೆವು. ಮೊಬೈಲ್ ನಂಬರ್ಗಳನ್ನ ಈ ಗ್ರೂಪ್ನಲ್ಲಿ ಶೇರ್ ಮಾಡಿದ್ದೀವಿ. ಈಗ ತಾನೇ ಕ್ರಿಯೇಟ್ ಮಾಡಿದಂಥ ಗ್ರೂಪ್ನಲ್ಲಿ ನೀವು ಯಾರಿಗೂ ಯಾವುದಕ್ಕೂ ನೀವು ಮನೆ ಮನೆಗೆ ತೆರಳಿ ಸಮೀಕ್ಷೆ ಮಾಡಲು ಎಲ್ಲ ಪೂರ್ವ ಸಿದ್ಧತೆ ಆಗ್ತಾ ಇದೆ. ಆ ಥರ ಏನಾದರೂ ನಿಮಗೆ ಅನಾನುಕೂಲ ಕಂಡು ಬಂದರೆ ನೇರವಾಗಿ ಈ ವಿಷಯ ಮಾಡೋದು ಸುಮಾರು ಒತ್ತಡಗಳಾಗಿತ್ತು. ಅದು ಬರೀ ಇವಾಗ ನೀವು ಒಂದು ನಿಮಗೆ ಕಿವಿ ಮಾತು ಹೇಳ್ತಿದ್ದೀನಿ,
ಯಾರು ಏನ್ ಹೇಳ್ತಾರೋ ಅದನ್ನೇ ಬರೀರಿ. ನೀವು ಅವ್ರ ಜೊತೆ ವಾದಕ್ಕೆ ಏನು ಹೇಳಕ್ ದಟ್ ಇಸ್ ಅವ್ನ ಫಂಡಮೆಂಟಲ್ ರೈಟ್. ಅವ್ರು ಇದನ್ನೇ ಬರೆಯುತ್ತಾರೆ, ಅದನ್ನೇ ಬರ್ಕೊಂಡ್ತಾರೆ. ನಮಗೆ ಅವ್ರು ಕೊಡುವಂತ ಮಾಹಿತಿದಾರರು ಕೊಡುವಂತ ಮಾಹಿತಿಗಳನ್ನ ಕ್ರೋಢೀಕರಿಸುವುದಿದೆ. ಈಗ ಇದೇ ರೀತಿ ಇದು ಹೇಳ್ತಾ ಇದ್ದಿಲ್ಲ, ಅವರಿಗೆ ಅವ್ರ ಧರ್ಮ ಅವ್ರ ಜಾತಿ ಹೇಳ್ಕೊಳ್ಳುವಂತ ಸ್ವತಂತ್ರ ಇದೆ. ಇದೇ ವೇಳೆ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಸುನೀತಾ ಮಾತನಾಡಿ, ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಸರಿಯಾಗಿ ನಡೆಸಬೇಕು. ಈ ಬಾರಿ ಡಿಜಿಟಲ್ ಮೂಲಕ ಸಮೀಕ್ಷೆ ನಡೆಸಲಾಗುತ್ತಿದ್ದು, ಸಮೀಕ್ಷೆಯು ಹಿಂದುಳಿದ ವರ್ಗಗಳ ಜನರಿಗೆ ಮಾತ್ರವಲ್ಲದೆ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕನ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸ್ಥಿತಿಗತಿಗಳನ್ನ ತಿಳಿದುಕೊಳ್ಳುವ ಉದ್ದೇಶವನ್ನ ಹೊಂದಿದೆ ಎಂದರು. ಅಧ್ಯಕ್ಷರಾದಂತಹ ಮಧುಸೂದನ್ ನಾಯ್ಕ ಅವರ ನೇತೃತ್ವದಲ್ಲಿ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾದಂತಹ ತುಳಸಿ ಮತ್ತಿನಿಧಿಯವರು ಇಲ್ಲಿ ಡಿಜಿಟಲ್ ಆಗಿ ನಮ್ಮ ಒಂದು ಆ್ಯಪ್ ಮೂಲಕ ಸಮೀಕ್ಷೆ ಮಾಡಬೇಕು ಹೇಳಿ ಎಲ್ಲ ಡಿಸೈನ್ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಗಣತಿದಾರರು ಸಹ ಇದರಲ್ಲಿ ಹೃತ್ಪೂರ್ವಕವಾಗಿ ಸೇರಿಕೊಂಡು ಎಲ್ಲ ಸಮೀಕ್ಷೆಯನ್ನು ಎಲ್ಲ ಮನೆಗಳು ಇಲ್ಲಿ BCM ಇಲಾಖೆಯಿಂದ ಮಾಡ್ತಾ ಇದ್ದಾರೆ. BCM ಅಷ್ಟೇ ಇಲ್ಲಿ ಪರಿಗಣಿಸಲ್ಪಡುವುದಿಲ್ಲ. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಗರಿಕನ ಮನೆಯ ಕುಟುಂಬದ ಸಮೀಕ್ಷೆ ಇದಾಗಿರೋದ್ರಿಂದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಪ್ರಗತಿ ಯಾವ ದಿಶೆಯಲ್ಲಿ ಸಾಗ್ತಾ ಇದೆ ಅನ್ನುವ ಮಾತನ್ನ ಇಲ್ಲಿ ಪರಿಗಣಿಸಿ ಈ ಆ್ಯಪ್ ಅನ್ನ ಡಿಸೈನ್ ಮಾಡಲಾಗಿದೆ. ಅದೇ ರೀತಿ ನೀವೆಲ್ಲರೂ ಎಲ್ಲ ಕುಟುಂಬದ ಎಲ್ಲ ವಿಷಯಗಳನ್ನು ಕಲೆ ಹಾಕಿ ಈ ಸಮೀಕ್ಷೆಯನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ನಾನೊಂದೆರಡು ಮಾತನ್ನ ಮುಗಿಸ್ತೀನಿ. ನಮಸ್ತೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಈರಣ್ಣ ಕೋಸಿಗಿ ಮಾತನಾಡಿ, ಸಮೀಕ್ಷೆಗೆ ಸಕಲ ಸಿದ್ಧತೆ ಮಾಡಲಾಗಿದೆ. ಇಲಾಖೆಯ ಕರ್ತವ್ಯವನ್ನ ನಿಭಾಯಿಸಲು ಹಬ್ಬದ ದಿನದಲ್ಲೂ ಶಿಕ್ಷಕರು ಗಣತಿದಾರರಾಗಿ ತೆರಳುತ್ತಿದ್ದಾರೆ. ಈ ಬಾರಿಯ ಸಮೀಕ್ಷೆ ಮುಗಿಸುವ ಮೊದಲ ತಾಲೂಕಾಗಿ ನಮ್ಮ ತಾಲೂಕು ಹೊರಹೊಮ್ಮಬೇಕು. ಯಾವುದೇ ತೊಂದರೆಯಾದರೂ ವಾರ್ ರೂಮ್ಗೆ ಸಂಪರ್ಕಿಸಲು ವ್ಯವಸ್ಥೆ ಮಾಡಲಾಗಿದೆ. ಸಂಪನ್ಮೂಲ ವ್ಯಕ್ತಿಗಳು ಜೊತೆಗಿರುತ್ತಾರೆ ಎಂದು ಹೇಳಿದರು. ಸಮೀಕ್ಷೆಗೆ ಕಳಿಸ್ತಾ ಇದ್ದೇವೆ. ಇಲ್ಲಿ ಯಾವುದೇ ತೊಂದರೆ ಇಲ್ಲ. ಅತ್ಯಂತ ಉತ್ಸಾಹದಿಂದ ಹಬ್ಬ ಇದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಇಲಾಖೆಯ ಒಂದು ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ನಮಗೆ ಸೂಚನೆ ಕೊಟ್ಟಿದೆ. ಅದರ ಒಂದು ಇದರಲ್ಲಿ ಯಾವುದೇ ಚ್ಯುತಿ ಬರಲಾರದಂತೆ ನಮ್ಮ ಸಿಬ್ಬಂದಿ ವರ್ಗ, ನಮ್ಮ ಶಿಕ್ಷಕರು, ನಮ್ಮ CRP, ನಮ್ಮ ಎಲ್ಲ ಶಿಕ್ಷಣ ಇಲಾಖೆಯ ಸಿಬ್ಬಂದಿ ವರ್ಗವು ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಸಮೀಕ್ಷೆಯನ್ನ ಕೈಗೊಳ್ಳುತ್ತಾ ಇದೆ. ಇದೊಂದು ನಮ್ಮ ವಿಶೇಷತೆ ಏನು ಅಂತಂದ್ರೆ, ಬಹಳ ಅತ್ಯಂತ ಉತ್ಸಾಹದಿಂದ ನಮ್ಮ ಮಾರ್ಗದರ್ಶಕರಾಗಿರುವಂತಹ ತಾಲೂಕು ದಂಡಾಧಿಕಾರಿಗಳು ನಮ್ಮನ್ನೆಲ್ಲ ಉರಿದುಂಬಿಸಿ ಎಲ್ಲ ಸೆಟ್ ಮಾಡಿಬಿಟ್ಟಾರೆ. ಈ ಒಂದು ಉರಿದುಂಬಿಸುವ ಕಾರ್ಯದಿಂದಲೇ ನಾವು ಲಾಸ್ಟ್ ಟೈಮು ಫಸ್ಟ್ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಫಸ್ಟ್ ಸಮೀಕ್ಷೆಯನ್ನು ನಾವೇ ಮುಗಿಸಿದ್ದು. ಈ ಸಲವೂ ಕೂಡ ನಮ್ಮ ಸಮೀಕ್ಷೆಯಲ್ಲಿ ನಾವು ಕೂಡ ಹಿಂಜರಿಯದೆ. ಕಾರ್ಯಕ್ರಮದಲ್ಲಿ ಉಪ ತಹಶೀಲ್ದಾರ್ ಪರಶುರಾಮ್, ಮಾಸ್ಟರ್ ಟ್ರೈನರ್ ಸದಾಶಿವಪ್ಪ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಪತ್ರಾಂಕಿತ ವ್ಯವಸ್ಥಾಪಕ ತಿಪ್ಪಾರೆಡ್ಡಿ ಮಾಲಿಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಸಿದ್ಧ ಶಾಪಿಂಗ್ ಮಾಲ್ CMR ಶಾಪಿಂಗ್ ಮಾಲ್ ರಾಯಚೂರು ಶಾಖೆಯನ್ನ ಖ್ಯಾತ ನಟಿ ಸಪ್ತಮಿ ಗೌಡ ಅವರು ಉದ್ಘಾಟಿಸಿದರು. CMR ಶಾಪಿಂಗ್ ಮಾಲ್ ಎಲ್ಲ ವರ್ಗದ ಜನರಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಒದಗಿಸಲಿದೆ. ಆಧುನಿಕ ಫ್ಯಾಷನ್ ಕಲೆಕ್ಷನ್ಗಳು ಇಲ್ಲಿ ಲಭ್ಯವಿವೆ. ಮಹಿಳೆಯರು, ಪುರುಷರು, ಯುವಕರು, ಮಕ್ಕಳಿಗೆ ತಕ್ಕಂತೆ ಆಧುನಿಕ ಫ್ಯಾಷನ್ ಕಲೆಕ್ಷನ್ಗಳು, ಮದುವೆ ಮತ್ತು ಶುಭ ಕಾರ್ಯಗಳಿಗೆ ವಿಶೇಷ ಉಡುಪುಗಳು CMR ಶಾಪಿಂಗ್ ಮಾಲ್ ನಲ್ಲಿವೆ. ದಸರಾ ಮತ್ತು ದೀಪಾವಳಿ ಹಬ್ಬಗಳು ಶೀಘ್ರದಲ್ಲಿ ಬರಲಿವೆ. CMR ಶಾಪಿಂಗ್ ಮಾಲ್ ನಲ್ಲಿ ಜನರ ಅಭಿರುಚಿಗೆ ತಕ್ಕಂತೆ ಆಧುನಿಕ ಫ್ಯಾಷನ್ ಕಲೆಕ್ಷನ್ಗಳಿವೆ. ರಾಯಚೂರಿನಲ್ಲಿ ಮೊದಲ ಶಾಪಿಂಗ್ ಮಾಲ್ ಇದಾಗಿದ್ದು ಮುಂಬರುವ ದಿನಗಳಲ್ಲಿ ವಿಸ್ತರಣೆ ಆಗಲಿದೆ ಎಂದರು. CMR ಶಾಪಿಂಗ್ ಮಾಲ್ ನ ವ್ಯವಸ್ಥಾಪಕ ಲಿಂಗಮೂರ್ತಿ ಮಾತನಾಡಿ, CMR ಶಾಪಿಂಗ್ ಮಾಲ್ ದಕ್ಷಿಣ ಭಾರತದಲ್ಲಿ ಅತ್ಯುತ್ತಮ ಹೆಸರುವಾಸಿಯಾಗಿದೆ. ಮುಂಬೈ, ಅಹಮದಾಬಾದ್, ಒರಿಸ್ಸಾ ರಾಜ್ಯದಲ್ಲಿ ಶಾಪಿಂಗ್ ಮಾಲ್ಗಳಿವೆ. ಆಂಧ್ರ ಪ್ರದೇಶದಲ್ಲಿ 27, ತೆಲಂಗಾಣದಲ್ಲಿ 13, ಕರ್ನಾಟಕದಲ್ಲಿ ರಾಯಚೂರಿನಲ್ಲಿ ಮೊದಲ ಶಾಪಿಂಗ್ ಮಾಲ್ ಇದೀಗ ಉದ್ಘಾಟಿಸಲಾಗಿದೆ ಎಂದರು. ಮಹಿಳೆಯರಿಗೆ, ಯುವಕರಿಗೆ, ಯುವತಿಯರಿಗೆ, ಮಕ್ಕಳಿಗೆ ಒಂದೇ ಸೂರಿನಡಿ ಬಟ್ಟೆಗಳನ್ನ ಖರೀದಿ ಮಾಡಬಹುದು. MRP ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಜೊತೆಗೆ ಗುಣಮಟ್ಟದ ಬಟ್ಟೆಗಳನ್ನ ಮಾರಾಟ ಮಾಡಲಾಗುತ್ತಿದೆ ಎಂದು ತಿಳಿಸಿದರು.
ಹೇಳ್ತಾ ಇದೆ ಕಾಂತಾರದ ಕಥೆ ಮಾಡಿಲ್ಲ, ಒಂದು ಸಿನಿಮಾ ಮಾಡಿಲ್ಲ, ಖಂಡಿತ ಬೇಡ. ಇಲ್ಲಿ ನಿಮ್ಮ ರಾಯಚೂರಿನ ಒಂದು ಈ ನಾಡಿನ ಒಂದು ಸಿನಿಮಾ ಮಾಡಿ ಇಲ್ಲಿಗೆ ಒಂದು ತಿಂಗಳು ಪ್ರಮೋಷನ್ ಇಲ್ಲಿಗೆ ಬರ್ತೀವಿ. ಈ ಪ್ರತಿಯೊಂದು ಸಿನಿಮಾ ಮಾಡಿ ಸೋ ಮಚ್ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಅತಿ ಶೀಘ್ರದಲ್ಲಿ ಮತ್ತೊಂದು ಸಿನಿಮಾ ರೈತ ಅಶೋಕ ಅಂತ ಸತೀಶ್ ಶ್ರೀನಿವಾಸ್ ಅವ್ರ ಜೊತೆ ಮಾತಾಡಿ ಅದು ಕೂಡ ರಿಲೀಸ್ ಆಗುತ್ತೆ. ಅಚ್ಚುಕಟ್ಟಾಗಿ ಕನ್ನಡದ ಸಿನಿಮಾ. ಥ್ಯಾಂಕ್ ಯು. ತುಂಬಾ ಲವ್ಲಿ. ಎಲ್ಲರೂ ಬರ್ತಾ ಫೋಟೋ ಈ ಕಡೆ ಬರ್ರಿ, ಬರ್ರಿ. ಫಸ್ಟ್ ಫ್ಲೋರ್. ಸ್ವಲ್ಪ ಸೈಡ್ ಸರ್ ಸೈಡ್ ಕೊದ್ದಿಗೆ ಸತೀಶು ಅಲ್ಲಪ್ಪ ನೀವು ಗಂಧನಗಳು ಸ್ವಲ್ಪ ಸರಿಯಪ್ಪ ನಾವು ಹೋಗ್ಬಿಡ್ತು ಬೇಡ. ಅಲ್ಲ ಟೇಬಲ್ ಹಿಂದೆ ಏನು ಮಾಡೋದಿಲ್ಲ ಇಲ್ಲಿ. కొంచెం కొంచెం ఈ కಡೆ సూపర్ ಅದೇ ಪ್ರಮೋಷನ್ಗೆ ಮೇಡಮ್ ಮ್ಯಾಮ್ ಮ್ಯಾಮ್ ರಾಯಚೂರು ಮೊದಲೇ ಬಾರಿ ಅಲ್ಲ, ತುಂಬಾ ಸತಿ ಮುಂಚೆ ಬಂದಿದ್ದೀನಿ ರಾಯಚೂರಿಗೆ. ಬಟ್ CMR ಶಾಪಿಂಗ್ ಮಾಲ್ ಫಸ್ಟ್ ಟೈಮ್ ಇವಾಗ ನಮ್ಮ ರಾಜ್ಯದಲ್ಲಿ, ಇವಾಗ ನಮ್ಮ ರಾಯಚೂರಲ್ಲಿ ಅವರ ಮೊದಲನೇ ಮಳಿಗೆ ಸ್ಟಾರ್ಟ್ ಆಗಿರೋದು. ಹಾಗೆ ಅವ್ರದ್ದು 40 ವರ್ಷ ಪಾರಂಪರ್ಯ ಇದೆ. ಅಂದರೆ 40 years of ಲೆಗಸಿ ಅಂದರೆ ಎಷ್ಟು ದೊಡ್ಡ ಲೆಗಸಿ ಇರ್ಬೋದು. ಆ್ಯಂಡ್ ಅವ್ರ ಕಲೆಕ್ಷನ್ಸ್ ಆಗಿರ್ಬೋದು, ನಿಮ್ಗೆ ಯಾವುದೇ ಥರ ಸೀರೆ ಆಗಿರ್ಬೋದು, ಡೈಲಿ ವೇರಿಂದ ನೀವು ಗ್ರ್ಯಾಂಡ್ ವೆಡ್ಡಿಂಗ್ ಮಾಡ್ತಿರಾದ್ರು ಅಲ್ಲಿವರೆಗೂ ಯಾವುದೇ ರೇಂಜ್ ಆಗಿರ್ಬೋದು, ಪ್ರೈಸ್ ರೇಂಜ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಎಲ್ಲ ಥರದ್ದು ನಿಮಗೆ ವೆರೈಟಿ ಆಫ್ ಬರೀ ಸ್ಯಾರೀಸ್ ಎಲ್ಲ ಬೇರೆ. ಅದಕ್ಕೋಸ್ಕರನೇ ಶಾಪಿಂಗ್ ಮಾಲ್ ಅಂತ ಅವ್ರ ಹೆಸರಿಟ್ಟಿರೋದು. ನೀವು ಒಂದು ಸ್ಟಾಪ್ ಸೊಲ್ಯೂಷನ್ ಇಲ್ಲಿ ಬಂದರೆ ನಿಮಗೆ ಎಲ್ಲದಕ್ಕೂ ಎಲ್ಲದಕ್ಕೂ ಇಲ್ಲಿ ಬಟ್ಟೆಗಳು ದೊರೆಯುತ್ತೆ. ಆ್ಯಂಡ್ ರಾಯಚೂರಲ್ಲಿ ಪ್ರಾರಂಭ ಆಗಿರೋದು ಇನ್ನೂ ತುಂಬ ಖುಷಿ ಆಗ್ತಾ ಇದೆ.
ಇದಕ್ಕೂ ಮೊದಲು ಬೆಳಿಗ್ಗೆ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಮಾಲ್ಗೆ ಭೇಟಿ ನೀಡಿ ಉದ್ಘಾಟಿಸಿ ಶುಭ ಕೋರಿದರು. ಸರ್ ಸೈಡ್ ಸರ್ ರಾಯಚೂರಿನಲ್ಲಿ ಇವತ್ತು ವೆಂಕಟೇಶ್ವರ ಮಂದಿರದ ಎದುರುಗಡೆ CMR ಶಾಪಿಂಗ್ ಮಾಲ್ ಉದ್ಘಾಟನೆ ಬಹಳ ಅದ್ದೂರಿಯಾಗಿ ಜರುಗಿದೆ. ಬಹುಶಃ ಇವತ್ತು ಎಲ್ಲ ಸ್ತರದ ಹೆಣ್ಮಕ್ಳಿಗೆ, ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಎಲ್ಲರೂ ಒಂದೇ ಛತ್ರದಡಿಯಲ್ಲಿ ಎಲ್ಲ ಬಟ್ಟೆ ಐಟಮ್ಗಳು ದೊರಕುವಂಥ ಸೌಲಭ್ಯ ಈ CMR ಕಾಂಪ್ಲೆಕ್ಸ್ನಲ್ಲಿದೆ. ಸಮಸ್ತ ರಾಯಚೂರಿನ ಜನರು ಇದರ ಸದುಪಯೋಗ ಪಡೆದುಕೊಂಡು ಮತ್ತು ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮತ್ತು ಯಾವುದೇ ಬಟ್ಟೆಯ ಧಾರಣಿ ಜಾಸ್ತಿ ಮಾಡಲಾರ್ದೆ ಇವರು ಕೊಡ್ತಾ ಇರ್ತಾರೆ. ಹಾಗಾಗಿ ಸಮಸ್ತ ಜನರು ಉಪಯೋಗ ಪಡಿಸ್ಕೊಳ್ಬೇಕಂತ ವಿನಂತಿ ಮಾಡ್ತಾರೆ. ಈ ರಾಯಚೂರು ನಗರದಲ್ಲಿ ಇವತ್ತೇನು CMR ಅಂತೇಳಿ ಇವತ್ತು ಶಾಪಿಂಗ್ ಮಾಲನ್ನು ಇವತ್ತು ನಿರ್ಮಾಣ ಆಗಿದೆ. ಇದರಲ್ಲಿ ಒಂದೇ ಸೋರ್ ಅಡಿಯಲ್ಲಿ ಇವತ್ತು ಎಲ್ಲ ಕಿಡ್ಸ್ಲಿಂದ ಹಿಡಿದು ಬಾಯ್ಸ್ ಇರ್ಬೋದು, ಲೇಡೀಸ್ ಇರ್ಬೋದು, ಕಿಡ್ಸ್ ಇರ್ಬೋದು, ಎಲ್ಲರಿಗೂ ಕೂಡ ಇವತ್ತು ಅವಕಾಶವನ್ನು ಸಿಗುವಂಥದಕ್ಕೆ ಇವತ್ತು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಅದನ್ನು ಸದುಪಯೋಗಪಡಿಸಬೇಕು ಮತ್ತು ಕ್ವಾಲಿಟಿಗಳನ್ನು ಕೂಡ ತಾವು ನಮ್ಮ ಏನು CMR ಮಾಲೀಕರು ಮತ್ತು ತಾವು ಗ್ರಾಹಕರ ಜೊತೆ ಒಳ್ಳೆಯ ಸಂಬಂಧಗಳನ್ನು ಬೆಳೆಸಿ ಮತ್ತು ಎಲ್ಲ ಗ್ರಾಹಕರು ಕೂಡ ಇವತ್ತು ಈ ಮಾಲ್ಗಳನ್ನು ವಿಸಿಟ್ ಕೊಟ್ಟು ತಾವು ತಮಗೆ ಇಷ್ಟವಾದಂಥ ಖರೀದಿ ಮಾಡೋದಕ್ಕೆ ಕೂಡ ಅವಕಾಶವನ್ನು ಈ ಸಂದರ್ಭದಲ್ಲಿ CMR ಶಾಪಿಂಗ್ ಮಾಲ್ನ ಮಾಲೀಕ ಬಾಲಾಜಿ ಸೇರಿದಂತೆ ಶಾಪಿಂಗ್ ಮಾಲ್ನ ವ್ಯವಸ್ಥಾಪಕರು, ಸಿಬ್ಬಂದಿ ವರ್ಗದವರು ಇದ್ದರು. ಭಾರತ ದೇಶದಲ್ಲಿ GST ಏರಿಕೆಯಾಗುತ್ತಿದ್ದು, ಆದರೆ ಮೊದಲ ಬಾರಿಗೆ GST ದರವನ್ನು ಇಳಿಕೆ ಮಾಡಿ ಬಡ ಜನರಿಗೆ ದಸರಾ ಹಬ್ಬದ ಉಡುಗೊರೆಯನ್ನ ನೀಡಿದ ಅಗ್ರಗಣ್ಯ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಆಗಿದ್ದಾರೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ಪಕ್ಷದಿಂದ ಹಮ್ಮಿಕೊಂಡಿದ್ದ ದೇಶದಲ್ಲಿ ಕೇಂದ್ರ ಸರ್ಕಾರದಿಂದ GST ಇಳಿಕೆ ಮಾಡಿದ ಹಿನ್ನೆಲೆಯಲ್ಲಿ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ಉದ್ದೇಶಿಸಿ ಮಾತನಾಡಿದರು. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜನಪರವಾಗಿದೆ ಎಂಬುದಕ್ಕೆ GST ಇಳಿಕೆ ಮಾಡಿರುವುದೇ ದೊಡ್ಡ ಸಾಕ್ಷಿಯಾಗಿದೆ. ದೇಶದ ಎಲ್ಲಾ ಜನರಿಗೆ ದಸರಾ ಉಡುಗೊರೆಯನ್ನ ನೀಡಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು.
ಭಾರತ ದೇಶದ ಅಗ್ರಗಣ್ಯ ನಾಯಕರು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮೊನ್ನೆ GST ದರಗಳನ್ನು ಇಳಿಸುವ ಮೂಲಕ ಇಡೀ ಬಡ ಜನರಿಗೆ, ಮಧ್ಯಮ ವರ್ಗದವರಿಗೆ ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ಅದು ದಸರಾ ಬಹುಮಾನದ ರೀತಿಯಲ್ಲಿ ನಮ್ಮ ಕೊಟ್ಟಿದಂಥ ಅದು ಅತಿ ಸಂತೋಷದ ವಿಷಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಇತಿಹಾಸದಲ್ಲಿ ಭಾರತ ದೇಶದಲ್ಲಿ ಯಾರು ಟ್ಯಾಕ್ಸ್ ಏರಿಸಿದಂಥ ಉದಾಹರಣೆಗಳು ಇದೆ. ಅದು ಏರಿಸಿದಂಥ ಟ್ಯಾಕ್ಸ್ ಇಳಿಸುವಂಥ ಕೆಲಸ ಯಾರಾದರೂ ಮಾಡಿದರೆ ಅದು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಮಸ್ತ ಭಾರತ ದೇಶದ ನಾವೆಲ್ಲರೂ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೇವೆ ಮತ್ತು ಆಭಾರಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಇನ್ನು ಇದೇ ವೇಳೆ ಮಾಜಿ MLC ಎನ್ ಶಂಕರಪ್ಪ ಮಾತನಾಡಿ, ದೇಶದಲ್ಲಿ ಜನರಿಗೆ ಅಗತ್ಯವಿರುವ ವಸ್ತುಗಳ ಮೇಲೆ GST ದರವನ್ನ ಇಳಿಕೆ ಮಾಡಿರುವುದು ಅತ್ಯಂತ ಸಂತಸದ ವಿಷಯವಾಗಿದೆ. 2017ರಲ್ಲಿ GST ಯನ್ನ ಇಳಿಕೆ ಮಾಡಿ ಜಗತ್ತಿನಲ್ಲಿ ಭಾರತವನ್ನ ಆರ್ಥಿಕ ಪರಿಸ್ಥಿತಿಯಲ್ಲಿ 4ನೇ ಸ್ಥಾನಕ್ಕೆ ತಂದಿದ್ದ ನರೇಂದ್ರ ಮೋದಿ ಅವರು ಇಂದು ಅದೇ ರೀತಿ ಸಮಾಜದಲ್ಲಿ ಎಲ್ಲರಿಗೂ ಸುರಕ್ಷತೆ ಹಾಗೂ ಬಡವರು, ವಿದ್ಯಾರ್ಥಿಗಳು, ಕಾರ್ಮಿಕರು, ರೈತರಿಗೆ ಅನುಕೂಲವಾಗುವಂತೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಎಂದು ತಿಳಿಸಿದರು. ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ತಾನೇ ದೇಶವನ್ನು ಉದ್ದೇಶಿಸಿ ಮಾತನಾಡಿ GST ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಅತ್ಯಂತ ಬಡವರಿಂದ ಹಿಡಿದುಕೊಂಡು ಶ್ರೀಮಂತರವರೆಗೂ ಪ್ರತಿಯೊಂದು ಯಾವ ವಸ್ತುಗಳ ಮೇಲೆ GST ಇಳಿಸಿರ್ತಕ್ಕಂಥದ್ದು ಇದು ಬಹಳ ಇಡೀ ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ವಿಷಯ. 2017ರಲ್ಲಿ GST ಮಾಡಿ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿ ಜಗತ್ತಿನೇನೆ 4ನೇ ಸ್ಥಾನ ಆರ್ಥಿಕ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇವತ್ತು ಅದೇ ಆರ್ಥಿಕ ಪರಿಸ್ಥಿತಿ ಒಳಗೆ ಯಾರೂ ತೊಳ್ಳಾಡಬಾರ್ದು, ಇಡೀ ಸಮಾಜ ಸುರಕ್ಷಿತವಾಗಿರಬೇಕು, ಅನುಕೂಲ ಆಗಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ, ಬಡವರಿಗೆ, ಯುವಕರಿಗೆ, ಗಿರಿಜನರಿಗೆ, ಮಹಿಳೆಯರಿಗೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗ್ತಕ್ಕಂಥ ಈ GSTದಿಂದ ಎಲ್ಲ ವಸ್ತುಗಳಿಗೆ ಇವತ್ತು ಸಸ್ತ ಆಗ್ತಾ ಇದೆ. ಪ್ರತಿಯೊಂದೂ ಇವತ್ತಿನಿಂದ ಇಳಿಕೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವೀರೇಂಗೌಡ ಲೆಕ್ಕಿಯಾಳ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್, ನಗರಾಧ್ಯಕ್ಷ ರಾಘವೇಂದ್ರ ಉಟ್ಕೂರ್, ಮುಖಂಡರಾದ ಆಂಜನೇಯ ಕಡಗೋಲ್, ಬಂಡೇಶ್ ವಲ್ಕಂದಿನ್ನಿ, ಶ್ರೀನಿವಾಸ್ ರೆಡ್ಡಿ, ಇ ಶಶಿರಾಜ್, ಸೈಯದ್ ಮುಕ್ತಿಯಾರ್, ಕೊಟ್ರೇಶಪ್ಪ ಕೋರಿ, ನಾರಾಯಣರಾವ್ ಪೂರ್ತಿಪ್ಲಿ, ರಾಮಚಂದ್ರ ಕಡಗೋಲ್, ತಿರುಮಲ್ ರೆಡ್ಡಿ, ಎಂ ಮಾರೆಪ್ಪ, ಯು ನರಸರೆಡ್ಡಿ, ಶರಣಮ್ಮ ಕಾಮರೆಡ್ಡಿ, ವಿಜಯರಾಜೇಶ್ವರಿ ಗೋಪಿಶೆಟ್ಟಿ, ಸುಮಾ ಅಶೋಕ್ ಗಸ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದಿ ರೈಸ್ ಆಫ್ ಅಶೋಕ ಸಿನಿಮಾದ ಆಡಿಯೋ ಬಿಡುಗಡೆ ಸಿದ್ಧತೆ ನಡೆಸಿದ್ದು ಶೀಘ್ರದಲ್ಲೇ ಸಿನಿಮಾ ಬಿಡುಗಡೆಗೆ ತಯಾರಿ ನಡೆದಿದೆ ಎಂದು ನಟಿ ಸಪ್ತಮಿ ಗೌಡ ಹೇಳಿದರು. ಅವರಿಂದು ಮಾಧ್ಯಮದವರೊಂದಿಗೆ ಮಾತನಾಡಿ, ಕಾಂತಾರ ಸಿನಿಮಾ ಬಳಿಕ ಹೆಚ್ಚು ಮನ್ನಣೆ ಗಳಿಸುತ್ತಿದ್ದು, ಕಾಂತಾರ ಸಿನಿಮಾ ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಲಾಗಿದೆ. ಕನ್ನಡದಲ್ಲಿ ಸಿನಿಮಾ ಮಾಡಲು ಹೆಚ್ಚು ಖುಷಿ ತಂದಿದ್ದು, ಕನ್ನಡದಲ್ಲಿ ಉತ್ತಮ ಕಥೆಗಳು ಬಂದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡುವುದಾಗಿ ತಿಳಿಸಿದರು. ಕನ್ನಡದಲ್ಲಿ ಹೆಚ್ಚು ಜನಪ್ರಿಯತೆ ಗಳಿಸಿದ ನಿರ್ದೇಶಕರಿದ್ದು ಅವರೊಂದಿಗೆ ಕೆಲಸ ಮಾಡುವುದಾಗಿ ಹೇಳಿದರು. ಕಾಂತಾರ ಚಾಪ್ಟರ್ 2 ಬಿಡುಗಡೆ ಮಾಡಲಾಗುತ್ತದೆ. ಪ್ರೇಕ್ಷಕರು ಸಹ ಕಾತುರದಿಂದ ಕಾಯುತ್ತಿದ್ದಾರೆ. ಕಾಂತಾರ ಮೊದಲ ಸಿನಿಮಾದಲ್ಲಿ ನಟಿಸಿದ್ದು ಇದೀಗ ಈ ಸಿನಿಮಾದಲ್ಲಿ ಇಲ್ಲ. ಸಿನಿಮಾ ತಂಡದಲ್ಲಿದ್ದೇನೆ. ಸದ್ಯದಲ್ಲೇ ಸಿನಿಮಾ ಬಿಡುಗಡೆಯಾಗಲಿದೆ ಎಂದರು. ಸದ್ಯಕ್ಕೆ ರಿಲೀಸ್ ಹಂತದಲ್ಲಿರ್ತಕ್ಕಂಥ ಸಿನಿಮಾ ಯಾವುದು? ಇವಾಗ ದ ರೈಸ್ ಆಫ್ ಅಶೋಕ ಅಂತ ಒಂದು ಸಿನಿಮಾ ಸತೀಶ್ ನೀನಾಸಂ ಜೊತೆ ಅದು ರಿಲೀಸ್ ಇದೆ. ಸೊ ಅದು ಅತಿ ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ. ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಿ. ಅದಕ್ಕೂ ಮುಂಚೆ ಸಾಂಗ್ ಒಂದು ರಿಲೀಸ್ ಆಗುತ್ತೆ, ಮಾದೇವ ಅಂತ. ಸೊ ಅದು ಕೂಡ ಯಾವಾಗ ಅಂತ ನಾವು ಅನೌನ್ಸ್ ಮಾಡ್ತೀವಿ. ಕಾಂತಾರ ಬಗ್ಗೆ ಹೇಳಿ. ಚಾಪ್ಟರ್ 1 ಇವಾಗ ಅಕ್ಟೋಬರ್ 2 ರಿಲೀಸ್ ಆಗ್ತಾ ಇದೆ. ನಾನು ಅದ್ರ ಭಾಗಿ ಅಲ್ಲ, ಬಟ್ ನನಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಹೇಗೆ ಸಿನಿಮಾ ಬಂದಿದೆ ಏನು ಅಂತ. ಬಟ್ 100% ಕಾಂತಾರ ನಾವು ಮಾಡಿದಾಗ ಎಷ್ಟು ಪ್ರೀತಿ ಕೊಟ್ಟಿದ್ರಿ, ಅಷ್ಟೇ ಪ್ರೀತಿ, ಅಷ್ಟೇ ಕುತೂಹಲ ಇವಾಗ ಆಡಿಯನ್ಸ್ಗಿದೆ ನೆಕ್ಸ್ಟ್ ಸಿನಿಮಾದ ಮೇಲೂ. ಸೊ ಅಷ್ಟೇ ಪ್ರೀತಿ ಕೊಟ್ಟು ಈ ಸಿನಿಮಾಗೂ ಹಾಡಿದ್ದಾರೆ. ಈ ಭಾಗದಲ್ಲಿ ಮುಂದೆ ಏನಾದರೂ ತಾವು ನಟನೆ ಮಾಡಿ ನಮ್ಮ ಭಾಗದ ಕತೆ ಸಿಕ್ಕರೆ ಖಂಡಿತ. ಅಂದರೆ ಹಳಗಳಿ ಅಂತ ಡಾಲಿ ಧನಂಜಯ ಅವ್ರ ಜೊತೆ ಒಂದು ಸಿನಿಮಾ ನಡೀತಿದೆ. ಹಳಗಳಿ ಬೇಡರ ಬಗ್ಗೆ, ಅದು ಮುದೋಳ್ ರೀಜನಲ್ಲಿ ಅವರು ಇದ್ದಿದ್ದು. ಸೊ ಅದ್ರ ಬಗ್ಗೆ ಆಗಲೇ ಒಂದು ಗ್ಲಿಮ್ಸ್ ಬಿಟ್ಟಿದ್ದೀವಿ, ಹೀರೋ ಗ್ಲಿಮ್ಸ್. ಹಾಗೆ ಹಳಗಳಿದು ಸಾಕಷ್ಟು ಜನಕ್ಕೆ ಆಗಲೇ ತುಂಬ ಇಷ್ಟ ಆಗಿದೆ. ಅದ್ರ ಶೂಟಿಂಗ್ ನಡೀತಾ ಇದೆ. ಅದು ಭಾಳ ದೊಡ್ಡ ಸ್ಕೇಲಲ್ಲಿ ನಡೀತಾ ಇದೆ. ಸೊ ಅದು ಪ್ರಾಬಬ್ಲಿ ನೆಕ್ಸ್ಟ್ ಇಯರ್ ರಿಲೀಸ್ ಬರುತ್ತೆ. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. It's time. It's time. It's time.
It's time to shop. One and only CMR Shopping Mall. ನಮ್ಮ ಶಾಪಿಂಗ್ ಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ತ್ರಿಲೋಕವಾಸಿನಿ ತುಳಜಾ ಭವಾನಿ ತ್ರಿರೂಪಧಾರಿಣಿ. ಶ್ರೀ ತುಳಜಾ ಭವಾನಿ ದೇವಸ್ಥಾನದ 16ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ ದಿನಾಂಕ 22/9/2025 ಸೋಮವಾರದಂದು ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ. ವಿಜಯದಶಮಿಯವರೆಗೆ ಶ್ರೀ ತುಳಜಾ ಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ, ಪುಷ್ಪಾಭಿಷೇಕ ಹಾಗೂ ಸಂಜೆ ಗೋಧುಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ, ಭಕ್ತರಿಂದ ಕುಂಕುಮಾರ್ಚನೆ ಇರುತ್ತದೆ. ಹಾಗೂ ದಿನಾಂಕ 1/10/2025 ಗುರುವಾರ ಗಣಹೋಮ, ರುದ್ರಹೋಮ ಇರುತ್ತದೆ. ಮಧ್ಯಾಹ್ನ 12 ಗಂಟೆಗೆ ಹೋಮದ ಪೂರ್ಣಾಹುತಿ, ಮಹಾಮಂಗಳಾರತಿ, ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಅನ್ನದಾಸೋಹ ಇರುತ್ತದೆ. ಸರ್ವ ಭಕ್ತಾದಿಗಳು ಶ್ರೀ ತುಳಜಾ ಭವಾನಿ ಅಮ್ಮನವರ ದೇವಸ್ಥಾನದಲ್ಲಿ ಬಂದು ಪೂಜೆಯಲ್ಲಿ, ಕುಂಕುಮಾರ್ಚನೆಯಲ್ಲಿ ದಂಪತಿ ಸಮೇತವಾಗಿ ಆಗಮಿಸಿ ದೇವಿಯ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿ. ತುಳಜಾ ಭವಾನಿ ಸನ್ನಿಧಾನದಲ್ಲಿ ಬನ್ನಿ ಮಹಂಕಾಳಿ ವೃಕ್ಷ ಇರುತ್ತದೆ. ಬೆಳಗಿನ ಜಾವ ಬನ್ನಿ ಮಹಂಕಾಳಿ ಪೂಜೆಯಲ್ಲಿ ಪಾಲ್ಗೊಂಡು ತುಳಜಾ ಭವಾನಿ ಪೂಜೆಯಲ್ಲಿ ಹಾಗೂ ಪ್ರತಿದಿನ ಸಂಜೆ ದಾಂಡಿಯಾ ಕಾರ್ಯಕ್ರಮ ಇರುತ್ತದೆ. ಸ್ಥಳ ಶ್ರೀ ತುಳಜಾ ಭವಾನಿ ದೇವಸ್ಥಾನ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. 1/10/2025 ಆಯುಧ ಪೂಜೆ ದಿವಸ ಗಣಹೋಮ, ರುದ್ರಹೋಮ, ಅನ್ನದಾಸೋಹ ಇರುತ್ತದೆ. ತನು ಮನ ಧನವೆಂಬ ತ್ರಿಕರಣ ಸೇವೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಭಕ್ತಿ ಸೇವೆ ಶ್ರೀಮತಿ ಪಾರ್ವತಿ, ಶ್ರೀ ಬಿ ಶರಣಪ್ಪ ಪಾಟೀಲ್, ಶ್ರೀ ಸಾಗರ್ ಪಾಟೀಲ್. ಅರ್ಚಕರು ಶ್ರೀ ಶಂಕರಲಿಂಗ ಸ್ವಾಮಿ, ಶ್ರೀ ಮಂಜುನಾಥ ಸ್ವಾಮಿ. ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ. ಸ್ವಾಗತ ಕೋರುವವರು ಶ್ರೀ ಸಾಗರ್ ಪಾಟೀಲ್, ಗೋ ಸೇವಕರು ಹಾಗೂ ಧರ್ಮಾಧಿಕಾರಿಗಳು, ಶ್ರೀ ಮಾತಾ ತುಳಜಾ ಭವಾನಿ ದೇವಸ್ಥಾನ, ರಾಯಚೂರು. ಮೊಬೈಲ್ ಸಂಖ್ಯೆ 7338341870. ಬಂದಾಳ ಭೂಮಿಗೆ ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ರಾಜ್ಯ ಸರ್ಕಾರ ಪ್ರಾರಂಭಿಸಿರುವ ಹಿಂದುಳಿದ ವರ್ಗಗಳ ಜಾತಿ ಗಣತಿಯಲ್ಲಿ ಗೊಲ್ಲರ ಸಮುದಾಯದ ಜನರು ಕಡ್ಡಾಯವಾಗಿ ಜಾತಿ ಕಾಲಂನಲ್ಲಿ ಗೊಲ್ಲ ಎಂದು ನಮೂದಿಸಬೇಕೆಂದು ಜಿಲ್ಲಾ ಗೊಲ್ಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಯಾದವ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಗಣತಿ ನಡೆಯಲಿದ್ದು, ಮನೆ ಮನೆಗೂ ಬರುವ ಗಣತಿದಾರರಿಗೆ ಧರ್ಮ ಕಾಲಂನಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ಗೊಲ್ಲ ಹಾಗೂ ಉಪಜಾತಿ ಕಾಲಂನಲ್ಲಿ ಉಪಜಾತಿಯನ್ನ ಭರಿಸಬೇಕು. ಗೊಲ್ಲ ಸಮಾಜದ 26 ಉಪಪಂಗಡಗಳಿವೆ. ಗೊಲ್ಲ ಸಮಾಜ ಎಂದು ಜಾತಿಯನ್ನ ನಮೂದಿಸಿದರೆ ಸರ್ಕಾರದ ಯೋಜನೆಗಳನ್ನು ಪಡೆಯಲು ಸಹಕಾರಿಯಾಗುತ್ತದೆ. ಗೊಂದಲಕ್ಕೀಡಾಗದೆ ಗೊಲ್ಲ ಎಂದು ಭರಿಸಬೇಕು ಎಂದರು. ಈ ಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ಗೊಲ್ಲ ಎಂಬುದಾಗಿ ಜಾತಿಯನ್ನು ಭರಿಸುವ ಜಾಗೃತಿ ಮೂಡಿಸಲು ನಮ್ಮ ಸಮಾಜದ ಏನು ಅಕ್ಷರಸ್ಥರು ಇದ್ದಾರೆ, ಅನಕ್ಷರಸ್ಥರು ಇದ್ದಾರೆ, ಕೆಲವೊಬ್ಬರಿಗೆ ತಿಳುವಳಿಕೆ ಇಲ್ಲದಂಥವರಿಗೆ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಮ್ಮ ಸಮಾಜದ ಕಟ್ಟಕಡೆ ಇರ್ತಕ್ಕಂಥ ಯಾದವ ಸಮಾಜದವರು ಈ ಒಂದು ಸಮೀಕ್ಷೆಗೆ ಬಂದಾಗ ಅವರಲ್ಲಿ ಕಾಲಂ ನಂಬರ್ 9ರಲ್ಲಿ ಗೊಲ್ಲ ಅಂತಂದು ಭರಿಸಿ ಯಾವುದೇ ಉಪಜಾತಿಗಳು 26 ಇವೆ, ಅದೆಲ್ಲ ಬಿಟ್ಟುಕೇಸಿ ಏಕಮಯವಾಗಿ ಗೊಲ್ಲ ಅಂತಂದು ಭರಿಸಿದಾಗ ಮಾತ್ರ ಈ ಸಮಾಜದಲ್ಲಿ ನಮ್ಮದೇ ಆದಂಥ ಜನಸಂಖ್ಯೆ ಆಧಾರ ಮತ್ತು ಎಷ್ಟು ಯಾವ ಮಟ್ಟಿಗೆ ಏನು ಸಾಮಾಜಿಕ ಶೈಕ್ಷಣಿಕವಾಗಿ ಎಲ್ಲ ಅದರಲ್ಲಿ 26 ಅಂಶಗಳು ಇರ್ತವೆ. ಹಾಗಾಗಿ ನಮ್ಮ ಸಮಾಜದ ಪ್ರತಿಯೊಬ್ಬ ಕುಟುಂಬದ ಸದಸ್ಯರು ಕಡ್ಡಾಯವಾಗಿ ಏನು ಯಾರು ವಂಚಿತರಾಗದೆ ಈ ಒಂದು 22ರಿಂದ 7ನೇ ತಾರೀಕು ತನಕ ಕಡ್ಡಾಯವಾಗಿ ಮನೆಯಲ್ಲಿ ಕೂರಿಸಿ ಬರ್ತಕ್ಕಂಥ ಟೀಚರ್ಗಳಾಗಲಿ, ಅಂಗನವಾಡಿ ಟೀಚರ್ ಯಾರೇ ಸಮೀಕ್ಷೆಗೆ ಬಂದಿರತಕ್ಕಂಥ ಅವರಿಗೆ ಸಮರ್ಪಕವಾಗಿ ಮಾಹಿತಿ ನೀಡಿ ಎಲ್ಲ ಕಾಲದಲ್ಲಿ ಗೊಲ್ಲ ಅಂತ ಬರೆಸಿದ್ರು ಪರವಾಗಿಲ್ಲ. ಯಾಕಂದ್ರೆ ನಮ್ಮದೇ ಸಮಾಜದ ಏನು ಇತ್ತೀಚಿನ ದಿನಗಳ ವರದಿ ಬಿಡುಗಡೆ ಮಾಡಿದಾಗ ಬಹಳ 10 ಲಕ್ಷನೇ ಅಂತಂದು ಹೇಳಿದ್ರು ಕರ್ನಾಟಕದಾದ್ಯಂತ. ಇಂಥವೆಲ್ಲ ಈ ಸಂದರ್ಭದಲ್ಲಿ ದಾನಪ್ಪ ಯಾದವ್, ತಿಕ್ಕಣ್ಣ ಯಾದವ್, ಗುರುಸ್ವಾಮಿ ಯಾದವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದೇವದುರ್ಗ ಪಟ್ಟಣದಲ್ಲಿ ಪುರಸಭೆಯಿಂದ ಪ್ರಾರಂಭಿಸಲಾಗಿರುವ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿ ಸ್ಥಾಪನೆ ಕಾಮಗಾರಿ 2 ವರ್ಷವಾದರೂ ಪೂರ್ಣಗೊಳಿಸದೆ ಅಪೂರ್ಣವಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣವಾಗಿದ್ದು ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಅಳ್ಳಪ್ಪ ಅಮರಾಪುರ್ ಹೇಳಿದರು.
ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಪುರಸಭೆಯಿಂದ 12,25,000 ರೂಪಾಯಿ ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಕಾಮಗಾರಿ ಪ್ರಾರಂಭಿಸಲಾಗಿದೆ. ಆದರೆ ಕೆಲಸ ಪೂರ್ಣಗೊಳ್ಳದೆ ಗುತ್ತಿಗೆದಾರರಿಗೆ ಪೂರ್ಣ ಹಣವನ್ನ ಪುರಸಭೆ ಮುಖ್ಯಾಧಿಕಾರಿ ಹಂಪಯ್ಯ ಪಾವತಿಸಿದ್ದಾರೆ. ಸಂಬಂಧಿಸಿದ PWD ಇಲಾಖೆಯು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುತ್ತಿಲ್ಲ. ಪೂರ್ಣ ಹಣ ಪಾವತಿಸಿರುವ ಕುರಿತು ತನಿಖೆ ನಡೆಸಬೇಕು. 2 ವರ್ಷವಾದರೂ ಪರಿಶೀಲಿಸದೆ ನಿರ್ಲಕ್ಷ್ಯ ವಹಿಸಿರುವ ಜಿಲ್ಲಾಧಿಕಾರಿಗಳು ಸೇರಿದಂತೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳನ್ನ ಅಮಾನತುಗೊಳಿಸಬೇಕು. ಪರಿಶಿಷ್ಟ ಮೀಸಲು ಕ್ಷೇತ್ರದ ಶಾಸಕರಾಗಿರುವ ಜಿ ಕರಿಯಮ್ಮ ನಾಯಕ್ ಸಹ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿ ಕಾಮಗಾರಿ ತ್ವರಿತವಾಗಿ ಪ್ರಾರಂಭಿಸುವಲ್ಲಿ ಗಮನ ನೀಡದೆ ಹೋಗಿದ್ದಾರೆ ಎಂದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಹಣ ಖರ್ಚಾದರೂ ಮೂರ್ತಿಯನ್ನು ಪೂರ್ಣಗೊಳಿಸುವಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿರುವುದು ಖಂಡನೀಯವೆಂದರು. ಕೂಡ ಈ ದಿನಾಂಕದವರೆಗೂ ಪೂರ್ಣಗೊಂಡಿರುವುದಿಲ್ಲ. ಈ ಕಾಮಗಾರಿಗೆ TMC ಕಾರ್ಯಾಲಯದಿಂದ 12,25,000 ರೂಪಾಯಿಗಳನ್ನ 22/9/2023ಕ್ಕೆ ಸಂಪೂರ್ಣ ಹಣವನ್ನ 22/9/2023ಕ್ಕೆ TMC ಕಾರ್ಯಾಲಯದಿಂದ ಈ ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡ್ಯಾರ. ನೋಡ್ರಿ, ಯಾವುದೇ ಒಂದು ಕಾಮಗಾರಿ ಆಗ್ಬೇಕಾದ್ರ ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ ಆದ ನಂತರ 3ನೇ ವ್ಯಕ್ತಿ ತಪಾಸಣೆ ಮಾಡಿದ ನಂತರ ಹಣ ಪಾವತಿ ಮಾಡಬೇಕಾಗಿತ್ತು. ಈಗ ಕಾರ್ಯನಿರ್ವಹಿಸುತ್ತಿರುವ ಚೀಫ್ ಆಫೀಸರ್ TMC ದೇವದುರ್ಗ ಇವರು ಯಾವುದೇ ಒಂದು ಕಾಮಗಾರಿಯನ್ನು ಪ್ರಾರಂಭಿಸದೆ ಅಡ್ವಾನ್ಸ್ ಆಗಿ 12,25,000 ರೂಪಾಯಿನ ಈ ಗುತ್ತಿಗೆದಾರರಿಗೆ ಯಾಕೆ ಕೊಟ್ಟರು? ಇದ್ರ ಬಗ್ಗೆ ತನಿಖೆ ಆಗಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಇವ್ರನ್ನ ಇಮಿಡಿಯೇಟ್ ಅಮಾನತು ಮಾಡಬೇಕು. ಕಾರಣ, ಕಾನೂನು ನಿಯಮದಡಿಯಲ್ಲಿ ಇದು ಚೆಕ್ ಕೊಡಬೇಕಾಯಿತು. ಯಾವುದೇ ಒಂದು ಕಾನೂನು ನಿಯಮವನ್ನು ಪಾಲಿಸದೆ ಕಾಮಗಾರಿ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ 12,25,000 ರೂಪಾಯಿನ ಇವರು ಬಿಡುಗಡೆ ಮಾಡ್ಯಾರ. ದಾಖಲೆ ಕೊಟ್ಬಿಟ್ಟಿರಿ ಸರ್, ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ. ನಮ್ಮ ದೇಶದ ಸಂವಿಧಾನ ಬರೆದಂತ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರ ಕಾಮಗಾರಿ ಪ್ರಾರಂಭವಾಗಿ 2 ವರ್ಷ ಆದ್ರೂ ಪೂರ್ಣಗೊಳ್ಳ ಅಂದ್ರ ಇಡೀ ನಮ್ಮ ರಾಜ್ಯ ತಲೆ ತೆಗೆಸಬೇಕು. ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ನಾಯಕ ಸಮಾಜದ ಜನರು ನಾಯಕ ಎಂದು ವರೆಸಬೇಕೆಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿ ಎನ್ ರಘುವೀರ್ ನಾಯಕ್ ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಸರ್ಕಾರದಿಂದ ಸಾಮಾಜಿಕ ಆರ್ಥಿಕ ಗಣತಿ ಪ್ರಾರಂಭವಾಗಿದ್ದು ಧರ್ಮದ ಕಾಲಂನಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ನಾಯಕ ಹಾಗೂ 11ರಲ್ಲಿ ಉಪಜಾತಿಗಳಾದ ವಾಲ್ಮೀಕಿ, ನಾಯಕ, ಬೇಡ, ಬೇಡರ ಎಂದು ಜಾತಿ ಪ್ರಮಾಣ ಪತ್ರದಲ್ಲಿರುವಂತೆ ನಮೂದಿಸಬೇಕು ಎಂದರು. ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಈಗ ಇದೇ 22ರಿಂದ ಅಕ್ಟೋಬರ್ 7ರವರೆಗೆ ನಾವು ಸಮೀಕ್ಷೆ ನಡೆಸಿದ್ದೇವೆ. ಈ ಸಮೀಕ್ಷೆಯಲ್ಲಿ ಕಾಲಂ ನಂಬರ್ 8ರಲ್ಲಿ ಧರ್ಮದ ಹೆಸರಿರುತ್ತದೆ, ಧರ್ಮ ಹಿಂದೂ ಅಂತೇಳಿ ತೋರಿಸಬೇಕು. ಜೊತೆಗೆ ಏನು ಕಾಲಂ ನಂಬರ್ 9ರಲ್ಲಿ ನಾಯಕ, ನಮ್ಮ ಜಾತಿಯ ಪದ ನಾಯಕ ಆಗಿರೋದ್ರಿಂದ ನಾಯಕ ಪದನ ಕಡ್ಡಾಯವಾಗಿ ನಾಯಕ ಪದನ ಬಳಸಬೇಕು. ಅದಕ್ಕೆ ಸಮಾನಾರ್ಥಕ ಪದಗಳಾಗಿರ್ತಕ್ಕಂಥ ವಾಲ್ಮೀಕಿ, ನಾಯಕ, ಬೇಡ, ಬೇಡರು ಈ ಪದಗಳನ್ನ ಕ್ರಮ ಸಂಖ್ಯೆ 11ರಲ್ಲಿ ಇದು ಸಮಾನಾರ್ಥಕ ಪದಗಳು ಅಥವಾ ಪರ್ಯಾಯ ಪದಗಳು ಅಂತೇಳಿ ಕರಿತೀವಿ. ಇದನ್ನ ಸಮುದಾಯದ ಎಲ್ಲರೂ ಕಡ್ಡಾಯವಾಗಿ ಬಳಸುವ ಮೂಲಕ ಆಮೇಲೆ ಅಧಿಕಾರಿಗಳೇನು ಬರ್ತಾರೆ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿ. ಜೊತೆಗೆ ಇದೇನು ಕಂಪ್ಲೇಂಟ್ ಮುಗಿಯೋವರೆಗೂ, ಶೈಕ್ಷಣಿಕ ಸಮಸ್ಯೆ ಮುಗಿಯೋವರೆಗೂ ನಿಮ್ಮ ಮನೆಗಳಿಗೇನು ಸ್ಟಿಕ್ಕರ್ಗಳು ಹಚ್ಚಿದ್ದಾರೆ ಆ ಸ್ಟಿಕ್ಕರ್ಗಳನ್ನ ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಅಂತೇಳಿ ಮಾಧ್ಯಮದ ಮೂಲಕ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ, ಸಮುದಾಯದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಹಳ್ಳಿಗಳಲ್ಲಿ ಸಾಕಷ್ಟು ಜನ ಅನಕ್ಷರಸ್ಥರಿರ್ತಾರೆ, ಅವರಿಗೆ ಏನು ಬಳಸ್ಬೇಕು, ಯಾವ ರೀತಿ ಬಳಸ್ಬೇಕು ಅಂತ ಗೊತ್ತಾಗಲ್ಲ. ಅಕ್ಷರಸ್ಥರು ಅದಕ್ಕೆ ಸಹಕಾರ ನೀಡಿ ಸಮೀಕ್ಷೆಯನ್ನು ಸಂಪೂರ್ಣವಾಗಿ ಯಶಸ್ವಿ ಆಗೋ ಥರ ಸಹಕಾರ ನೀಡಬೇಕಂತೇಳಿ ಮಾಧ್ಯಮಗೋಷ್ಠಿಯ ಮೂಲಕ ನಾನು ಸಮುದಾಯದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ನಾಯಕ್, ರಮೇಶ್ ನಾಯಕ್, ರಾಮು ನಾಯಕ್, ರಾಮಕೃಷ್ಣ ನಾಯಕ್, ರಾಮು ನಾಯಕ್ ಜಲ್ಲಿ, ಮಲ್ಲಿಕಾರ್ಜುನ್ ನಾಯಕ್ ಗಣಮೂರ್, ನರಸಿಂಹಲು ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಂಗನವಾಡಿ ನೌಕರರನ್ನ ಗುಲಾಮರಂತೆ ಕಾಣದೆ ನೌಕರರೆಂದು ಪರಿಗಣಿಸಿ ಮತ್ತು ಬೆದರಿಕೆಯಿಂದ ಕೆಲಸಗಳನ್ನ ಹಚ್ಚುವುದನ್ನು ಕೈಬಿಡಬೇಕು ಹಾಗೂ ಜಾತಿ ಗಣತಿ ಮತ್ತು BLO ಸರ್ವೆ ಕೆಲಸಗಳಿಂದ ಕೈಬಿಡಬೇಕು ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಸಮಿತಿ ವತಿಯಿಂದ ನಗರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು.
ಅಂಗನವಾಡಿ ನೌಕರರನ್ನ ಗೌರವಯುತವಾಗಿ ಕಾಣುತ್ತಿಲ್ಲ. ಅಂಗನವಾಡಿ ನೌಕರರು ಕೇಂದ್ರಗಳಿಗೆ ಹೋಗಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ತಯಾರಿಸಿ ನೀಡುವುದು, ಪೂರಕ ಶಿಕ್ಷಣವನ್ನ ನೀಡುವುದು, ಗರ್ಭಿಣಿ ಬಾಣಂತಿಯರ ಆರೋಗ್ಯ ತಪಾಸಣೆ ಕೆಲಸ, ಪೋಲಿಯೋ, ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ ಸೇರಿದಂತೆ 10 ಇಲಾಖೆಯ ಕೆಲಸಗಳನ್ನ ಪ್ರತಿನಿತ್ಯ ಮಾಡಬೇಕಾಗಿದೆ ಎಂದು ವಿವರಿಸಿದರು. ಬಹಳಷ್ಟು ನೌಕರರು ಬಿಪಿ, ಶುಗರ್, ಮಾನಸಿಕ ಒತ್ತಡಗಳಿಗೆ ತುತ್ತಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಈ ರೀತಿಯ ಮಾನಸಿಕ ಒತ್ತಡದ ಕೆಲಸಗಳಿಂದ ನೌಕರರ ಪ್ರಾಣಹಾನಿಯಾದರೆ ಅದಕ್ಕೆ ಯಾರು ಹೊಣೆಗಾರರು? ಇಂತಹ ಸಂದರ್ಭಗಳಲ್ಲಿ ಈಗ ಮತ್ತೆ ಜಾತಿ ಗಣತಿ ಮತ್ತು BLO ಕೆಲಸಗಳ ಜವಾಬ್ದಾರಿ ಹಾಕಿ ನೌಕರರನ್ನ ಒಂದು ರೀತಿ ಗುಲಾಮರಂತೆ ಪರಿಗಣಿಸಿ ಕೆಲಸಗಳನ್ನು ಹಚ್ಚುವುದನ್ನ ಕೈಬಿಡಬೇಕೆಂದು ಮನವಿ ಮಾಡಿದರು. ಜಿಲ್ಲಾ ಸಮಿತಿಯಿಂದ ನಾವಿವತ್ತು ಜಿಲ್ಲಾ ಉಪನಿರ್ದೇಶಕರ ಕಚೇರಿ ಮುಂದೆ DDRs ಮುಂದೆ ನಾವು ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಸ್ವಲ್ಪ ಜನಕ್ಕೆ ಮಾತ್ರ ಡಿಗ್ರಿ ಮುಗಿದವ್ರಿಗಂತಂದು ಆಯ್ಕೆ ಮಾಡಿಕೊಂಡು ಇದು ಜಾತಿ ಗಣತಿ ಸರ್ವೆಗೆ ಇವತ್ತು ಅವ್ರನ್ನ ಸರ್ವೆ ಮಾಡೋಕೆ ಹಾಕಿದ್ದಾರೆ. ಈ ಸರ್ವೆ ಮಾಡೋದ್ರಿಂದ ಅಂಗನವಾಡಿ ಕಾರ್ಯಕರ್ತರ ಕೆಲಸದಲ್ಲಿ ಭಾಳ ಬ್ಯುಸಿ ಇರ್ತಾರೆ. ಅಂಗನವಾಡಿ ಕೇಂದ್ರ ಕೆಲಸ ಮಾಡೋದೇ ಹೆಚ್ಚು. ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳು ನೋಡ್ಕೊಳ್ಳೋದು, ಮಕ್ಕಳಿಗೆ ಉಪಹಾರ ಮಾಡೋದು, ಮತ್ತು ಮಕ್ಕಳಿಗೆ ಶಾಲಾ ಪ್ರಶಿಕ್ಷಣ ಮಾಡೋದು, ಮತ್ತು ಇಮ್ಯುನೈಸೇಷನ್ ಮಾಡೋದು, ಮತ್ತು ತಾಯಂದ್ರ ಗರ್ಭಿಣಿಯರು ಕೂಡ ಆರೈಕೆ ಮಾಡೋದು, ಇಂಥೆಲ್ಲ ಕೆಲಸಗಳ ಜೊತೆಗೆ ಮತ್ತು FRS ಅಂತಂದು ಫೇಸ್ ಕ್ಯಾಪ್ಚರ್ ಮಾಡೋದು ಕೂಡ ಇವತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಕಿದ್ರೆ ಮನೆ ಮನೆಗೆ ಹೋಗಿ ನಾವು ಫೇಸ್ ಕ್ಯಾಪ್ಚರ್ ಮಾಡ್ತೀವಿ. ಒಂದೊಂದು ಮನೆಗೆ 3-4 ಸರ್ತಿ ಹೋದ್ರೂ ಕೂಡ ಫೇಸ್ ಕ್ಯಾಪ್ಚರ್ ಆಗ್ತಾ ಇಲ್ಲ. ಹಂಗಾಗಿ ಇಷ್ಟೆಲ್ಲ ಕೆಲಸಗಳು ಇದ್ದ ಮೇಲೆ ಕೂಡ ನಮ್ಗೆ ಇವತ್ತು ಜಾತಿ ಗಣತಿ ಸರ್ವೆ ಹಾಕಿದ್ದಾರೆ ಅಂಗನವಾಡಿ ಕಾರ್ಯಕರ್ತರಿಗೆ. ಈ ಸರ್ವೆ ಒಂದು 60 ಕಾಲಮ್ಸ್ಗಳಿವೆ. ಈ ಕಾಲಮ್ಗಳಿಂದ ಮತ್ತು ಇಷ್ಟು ಸರ್ವೆನೂ ಮಾಡೋಕ್ಕೆ ಕೂಡ ನಮಗೆ ಹೆಣ್ಮಕ್ಳು ಭಾಳ ಹೈರಾಣಾಗಿ ಸುಸ್ತಾಗಿ ನಮಗೆ ಇರಲಾರ್ದಂಥ ಕಾಯಿಲೆಗಳು ಬರೋದಂಥ ಪರಿಸ್ಥಿತಿ ಅದ. ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಬೇರೆ ಇಲಾಖೆಗಳ ಕೆಲಸ ಯಾವುದೇ ಕೆಲಸ ಕೂಡ ಮಾಡ್ಸಕ್ಕೆ ಕೊಡಬಾರ್ದು, ಆಗಬಾರ್ದು ಅಂತ ಇವತ್ತು ನಮ್ಮ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಕೂಡ ನಮ್ಗೆ ಅದೇ ರೀತಿಯಲ್ಲಿ ಹಂಗೆ ನಮಗೆ ಬೇರೆ ಬೇರೆ ಇಲಾಖೆಗಳ ಕೆಲಸ ಬೇರೆ ಬೇರೆ ಅಧಿಕಾರಿಗಳಿಂದ ಭಾಳ ಒತ್ತಡ ಕಿರುಕುಳಗಳು ನಮ್ಗೆ ಆಗ್ತಾ ಇದ್ದಾವೆ. ಅದಕ್ಕೆ ನಮ್ಗೆ ಏನು ಮಾಡಿದ್ರು ಕೂಡ ಈ ಕೆಲಸ ಮಾಡೋಕ್ಕಾಗಂಗಿಲ್ಲ. ಸರ್ವೆ ಮಾಡೋಕೆ, ಜಾತಿ ಗಣತಿ ಸರ್ವೆ ಮಾಡೋಕೆ ನಮ್ಮ ವರ್ಕರ್ ಕಡೆಯಿಂದ ಆಗಂಗಿಲ್ಲ. ಅದಕ್ಕಾಗಿ ನಾವು ಇವತ್ತು ಜಿಲ್ಲಾ ಉಪನಿರ್ದೇಶಕರಿಗೆ ನಾವು ಇವತ್ತು ಅಂಗನವಾಡಿ. ಈ ಸಂದರ್ಭದಲ್ಲಿ H. ಪದ್ಮ, ಗೋಕುರಮ್ಮ, ನಾಗಮ್ಮ, ನಾಗವೇಣಿ, ಯಲ್ಲಮ್ಮ, ವೆಂಕಟಲಕ್ಷ್ಮಿ, ಮಂಜುಳಾ, ಅಸ್ಮೀನ್, ರೇಣುಕಾ, ಗಂಗಮ್ಮ, ಸುನೀತಾ, ಮಂಗಳಗೌರಿ, ವೀರೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಗರದ ಮಕ್ತಲ್ಪೇಟ್ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಗಣತಿ ನಡೆಯಲಿದ್ದು, ಮನೆ ಮನೆಗೂ ಬರುವ ಗಣತಿದಾರರಿಗೆ ಧರ್ಮ ಕಾಲಂನಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ಗೊಲ್ಲ ಹಾಗೂ ಉಪಜಾತಿ ಕಾಲಂನಲ್ಲಿ ಉಪಜಾತಿಯನ್ನ ಭರಿಸಬೇಕು. ಗೊಲ್ಲ ಸಮಾಜದ 26 ಉಪಪಂಗಡಗಳಿವೆ. ಗೊಲ್ಲ ಸಮಾಜ ಎಂದು ಜಾತಿಯನ್ನ ನಮೂದಿಸಿದರೆ ಸರ್ಕಾರದ ಯೋಜನೆಗಳನ್ನ ಪಡೆಯಲು ಸಹಕಾರಿಯಾಗುತ್ತದೆ. ಗೊಂದಲಕ್ಕೀಡಾಗದೆ ಗೊಲ್ಲ ಎಂದು ಭರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ದಾನಪ್ಪ ಯಾದವ್, ತಿಕ್ಕಣ್ಣ ಯಾದವ್, ಗುರುಸ್ವಾಮಿ ಯಾದವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. विश्ववन्द्याय
मंगलम शिव विष्णु कालाय मंगलम मंगलम वर चरणे गोलाय मंगलम गुरुधाराय गुरुराधिराजाय गुरुधाराय गुरुराधिराजाय महादेव शिव चंद्रो मंचाचार्य महाराज की जय परमेश्वर महाराज की जय श्री शांबत माता की जय सामदेव माता की जय ಮಂಗಳಾರತಿ ಕೊಡ್ರಿ ಕಡೆ ಸ್ವಲ್ಪ ಸರಿ ಸ್ವಲ್ಪ ಅಮ್ಮ ಅಕ್ಕ ಒಂದೇ ಆಫೀಸ್ ಹೋಗ್ಬರಿ ಮತ್ತೆ ಮಂಗಳಾರತಿ ನಮ್ಮ ಕಡೆ ಸರ್ ಅಕ್ಕ ಸ್ವಲ್ಪ ಕೈ ಹಾಕ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಗಣತಿ ಪ್ರಾರಂಭ. ಗಣತಿದಾರರಿಗೆ ಕಿಟ್ ವಿತರಣೆ, ಸಮರ್ಪಕ ಮಾಹಿತಿ ಸಂಗ್ರಹಿಸಿ ತಹಶೀಲ್ದಾರ್ ಸುರೇಶ್ ವರ್ಮಾ. ನಗರದಲ್ಲಿ ಮತ್ತೊಂದು ಮಾಲ್ ಪ್ರಾರಂಭ. ಸಿಎಂಆರ್ ಜನರ ಆಶಯಗಳನ್ನ ಈಡೇರಿಸಲಿ, ನಟಿ ಸಪ್ತಮಿ ಗೌಡ. ಜಿಎಸ್ಟಿ ದರ ಇಳಿಕೆ, ಬಿಜೆಪಿಯಿಂದ ನರೇಂದ್ರ ಮೋದಿಗೆ ಅಭಿನಂದನೆ, ಸಿಹಿ ಹಂಚಿ ಆಚರಣೆ, ಜನಪರವಾದ ನಿಲುವು ಡಾಕ್ಟರ್ ಶಿವರಾಜ್ ಪಾಟೀಲ್. ರೈಸ್ ಶೋ ಆಫ್ ಅಶೋಕ ಚಿತ್ರ ಆಡಿಯೋ ಬಿಡುಗಡೆ, ಚಿತ್ರದಲ್ಲಿ ನಟನೆ ಖುಷಿ ನೀಡಿದೆ ಸಪ್ತಮಿ ಗೌಡ. ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಯಾದವ್ ಸಮಾಜದ ಎಲ್ಲರೂ ಗೊಲ್ಲ ಎಂದು ಬರೆಯಿಸಿ ಶಿವಕುಮಾರ್ ಯಾದವ್. ದೇವದುರ್ಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಸ್ಥಾಪನೆ 2 ವರ್ಷದಿಂದ ಬಾಕಿ. ಗುತ್ತಿಗೆದಾರರಿಗೆ ಪೂರ್ಣ ಹಣ ಪಾವತಿಸಿದ ಪುರಸಭೆ ಅಧಿಕಾರಿಗಳ ವಿರುದ್ಧ ಕ್ರಮವಾಗಲಿ ಅಳ್ಳಪ್ಪ ಅಮರಾಪುರ್. ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ನಾಯಕ ಎಂದು ಬರೆಯಿಸಿ ರಘುವೀರ್ ನಾಯಕ್. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಿಐಟಿಯು ಪ್ರತಿಭಟನೆ, ಸರ್ವೆ ಕಾರ್ಯಗಳಿಂದ ಮುಕ್ತಿಗೊಳಿಸಲು ಆಗ್ರಹ. ಮತ್ತು ಮಗ್ದಾಲ್ಪೇಟ್ ಚೌಡೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವಕ್ಕೆ ಚಾಲನೆ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ